ಇದೇನಪ್ಪ ಅಂದರೆ ಭರತನಾಟ್ಯ ಸ್ಟೇಜ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆವಾಗಿನ ಕಾಲದಲ್ಲಿ ರಾಜರು ಆವಾಗಿನ ಕಾಲದಲ್ಲಿ ಭರತನಾಟ್ಯ ಫಂಕ್ಷನ್ಗಳಿದ್ದರೆ ಈ ಒಂದು ಸ್ಟೇಜ್ ಮೇಲೆ ನಡ್ತಕ್ಕಂಥದ್ದು. ಸೊ ಈ ಕಡೆ ಎಲ್ಲ ಜನಗಳಿಗೆ ಇಲ್ಲೆಲ್ಲ ಜನರೆಲ್ಲ ಕುಂತು ಅಂದ್ಬಿಟ್ಟು ನೋಡ್ತಕ್ಕಂಥದ್ದು. ಅದೇನಪ್ಪ ಅಂದರೆ ದಿಬ್ಬ. ಸೊ ರಾಜರಿಗೆ ಏನಾದ್ರು ಸನ್ಮಾನ ಮಾಡಬೇಕಾದ್ರೆ ಅಷ್ಟು ಹೈಟಲ್ಲಿ ಮೇಲ್ಗಡೆ ಮಾಡ್ತಕ್ಕಂಥದ್ದು. ನಾ ತೋರಿಸ್ತೀನಿ, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ಪ್ಲೇಸ್ ಐತೆ, ಆ ಒಂದು ಪ್ಲೇಸ್ ಏನು ಬಿಸಿಲಾದ ಗುರು ಇದು. ಇನ್ನೊಂದೇನಪ್ಪ ಅಂದರೆ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ನಾಡಹಬ್ಬದ ದಸರಾನ ವಿಜಯನಗರ ಸಾಮ್ರಾಜ್ಯರು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ನನಗೇನೂ ಗೊತ್ತಿಲ್ಲ ಗುರು. ಇಲ್ಲಿ ಬಂದಮೇಲೆ ಸುಮ್ಮನೆ ಬಂದು ಒಂದಿನ ಬಂದು ಹಂಪಿ ನೋಡಿ ಹೋಗೋದಲ್ಲಮ್ಮ, ಬಂದು ಇಳಿದು ಕಲಿಬೇಕು. ಮೈಂಡ್ ಯುವರ್ ಹೆಡ್, ಎಲ್ಲ ತಲೆ ಕುತ್ಕೊಂಡು ಸಾರಿ ಅಂತಕ್ಕಂಥದ್ದು. ವಾವ್, ಏನೋ ನೀರಿತ್ತು ಅನ್ಕೊಂತೀನಿ, ಯಾ ನೀರಿಲ್ಲ. ಈ ಟೆಂಪ್ರೇಚರ್ಗೆ ಯಾ ನೀರಿರ್ತದೆ ಗುರು. ಓಕೆ ಇವೆಲ್ಲ ನೀರು ಇಲ್ಲಿಂದ ಬರ್ತಿತ್ತಾ? ಏನು ಗುರು ಯಪ್ಪ, ಇದು ಇತಿಹಾಸ ಅಂದರೆ ಬೆಂಕಿ ಆದ ಬಿಡು. ಅದು ಕಲ್ಲುಗಳು ನೋಡ್ರಿ ಹೆಂಗಾದದ್ದು, ದನಿ ನೀರು ಸಿಗಲ್ಲ. ಇದನ್ನ ಬರ್ದಾರ ಹಳೆಗನ್ನಡದಾಗ. ಯಾರಿಗೆ ಬರ್ತಪ್ಪ ಹಳೆಗನ್ನಡ? ಸ್ವಲ್ಪ ಯಾರನ್ನ ಹೇಳ್ರಿ ನಮ್ಗೆ. ಇದು ನೋಡಿ ಬರ್ತಾ ಹಳೆಗನ್ನಡ ಇದನ್ನ ಗೊತ್ತಾಯ್ತಾ? ಇದು ಏನ ಹೇಳಿ. ಸೊ ಎಲ್ಲ ಕಡೆ ಇದ್ದ ನೀರೆಲ್ಲ ಒಂದು ಕಡೆ ಬಂದು ಇದರಲ್ಲಿ ಬೀಳ್ತವೆ, ಹೌದಲ್ಲ? ಅಷ್ಟೇ ಅಲ್ಲ, ಮತ್ತೇನು ಹೇಳ್ತೀರ? ಏನಂತೀರ? ಹೆಂಗೈತೆ ನಮ್ಮ ಇತಿಹಾಸ? ಇತಿಹಾಸ ಬಗ್ಗೆ ಹೇಳಿ ಸರ್. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀರಾ ಬ್ರೋ? ನಾನೇ ಟೆಂಪ್ರೇಚರ್ ಬಂದು 37. ಬಂದ್ಬಿಟ್ಟು ದಿಬ್ಬ ಅಂದರೆ ಏನಪ್ಪ ಅಂತಂದರೆ ಆವಾಗಿನ ಕಾಲದಲ್ಲಿ ರಾಜರಿಗೆ ಏನಾದರೂ ಸನ್ಮಾನ ಮಾಡೋ ಹಾಗಿದ್ರೆ ಈ ಒಂದು ಸ್ಟೇಜ್ ಮೇಲೆ ಕುಂದಿರಿಸ್ಬಿಟ್ಟು ಸನ್ಮಾನ ಮಾಡ್ತಿರಂತ. ನಾವು ಇರಮ್ಮ ಇವಾಗ. ಅವಾಗ ಆವಾಗಿನ ರಾಜ ಇಲ್ಲ, ಇವಾಗ ನಾವೇ ರಾಜರು. ಸೊ ಇದೊಂದು ದಿಬ್ಬ ಎಷ್ಟು ದೊಡ್ಡದಾದಪ್ಪ ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಸನ್ಮಾನ ಮಾಡ್ತಿದ್ರು ಅಂತಕ್ಕಂಥದ್ದು. ಸೊ ನೋಡ್ರಿ ಯಾವ ರೀತಿ ಐತೆ ಇಲ್ಲೊಂದು ವ್ಯೂಸ್ ಅಂತ ಅಂತಂದರೆ ಸುತ್ತ ಆ ಕಡೆ ಎಲ್ಲ ಗುಡ್ಡ. ವಿಜಯನಗರ ಸಾಮ್ರಾಜ್ಯ ಏನೋ ಅನ್ಕೊಂಡಿದ್ದೀವಿ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ, ಬಟ್ ಇಲ್ಲಿ ಏನೋ ಐತೆ, ಇನ್ನೂ ಜಾಸ್ತಿ ಐತೆ. ನಾವು ಜಸ್ಟ್ ಲೈಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಕತ್ತೀನಿ ಅಷ್ಟೇ. ಇದು ಲಾಸ್ಟ್ ಟೈಮ್ ನಾನು ಇನ್ನೊಬ್ರು ನನ್ನ ಫ್ರೆಂಡು, ಅವ್ನು ಗೊತ್ತಿರ್ತದೆ, ಈ ಒಂದು ವೀಡಿಯೋ ನೋಡೋಕ್ಕಿರೋದು ಗೊತ್ತಿರ್ತದೆ. ಇಲ್ಲಿ ಬಂದುಬಿಟ್ಟೆಲ್ಲ ರೀಲ್ಸ್ ಎಲ್ಲ ಮಾಡಿದ್ವಿ. ಇವಾಗ ರೀಲ್ಸ್ ಮಾಡಿದ್ರೆ ಜೈಲ್ ಆಗ್ತಾರೆ ಗೊತ್ತಲ್ಲ. ಮೊನ್ನೆ ರೀಸೆಂಟಾಗಿ ಒಬ್ಬರು ಹಬ್ಬಿದಾಗ ಮ್ಯಾಲೆ ಅದು ಯಾರು ಕಲ್ಲಿಂದ ರಾತ ಅಂತಂದು ಯಾವುದೋ ಮಂಟಪ ಮೇಲೆ ಮಾಡ್ಯಾನಂತ ಬ್ಯಾಡ ರೀಲ್ಸ್ ಎಲ್ಲ ಬಿಟ್ಟು ಇವಾಗ ಇದು ಬಂದುಬಿಟ್ಟು ದೀಪ ಗಾಯ್ಸ್ 4ನೇ ಪ್ಲೇಸ್ 5ನೇ ಪ್ಲೇಸ್ ಐತಿ. ನೀವೇ ಕಾಂಟ್ಯಾಕ್ಟ್ ಮಾಡಿ ಇದೊಂದು ಪ್ಲೇಸ್. ಸೊ ಈ ಪ್ಲೇಸ್ ಏನಪ್ಪ ಅಂದರೆ ರಾಣಿಯ ಸ್ನಾನಗೃಹ. ಸೊ ರಾಜರಿಗೆ ಇಬ್ಬರು ಹೆಣ್ತಿರು, ಓಕೆನಾ? ಸೊ ಇಬ್ಬರು ಹೆಣ್ತಿರಿದ್ರಲ್ಲ, ಅದರಲ್ಲಿ ಒಬ್ಬ ಹೆಣ್ತಿದ್ದು ಸ್ನಾನಗೃಹ ಅಂತಕ್ಕಂಥದ್ದು. ಇದು ಪ್ಲೇಸ್ ನಂಬರ್ 6 7 ಗೊತ್ತಿಲ್ಲ ಎಷ್ಟಂತ. ಸೊ ಇಲ್ಲಿಂದ ಎಂಟ್ರಿ ಗಾಯ್ಸ್, ಇದು ಎಂಟ್ರಿ. ಇಲ್ಲಿಂದ ನಾವು ಬಂದಿದ್ದೀವಿ ಇವಾಗ. ನೋಡ್ರಿ ಇಲ್ಲಿ ಸ್ಕೂಲ್ ಹುಡುಗರು ಕೂಡ ಬಂದಿರ್ತಕ್ಕಂಥದ್ದು. ವಾವ್, ಈಗಿನ ಕಾಲದಲ್ಲಿ ಕಲಿತಿದ್ದಾರೆ ಎಲ್ಲ ಇತಿಹಾಸ. ಅವರೆಲ್ಲ ಪಾಪ ಏನು ಅರ್ಥ ಆಗಲ್ಲ, ಆದರೂ ಕೂಡ ಎಲ್ಲ ಟೂರಿಸ್ಟರ್ಸ್ ನೋಡ್ತಿದ್ದಾರೆ. ಸೊ ಇಲ್ಲಿ ಕಾಣಕತ್ತ ಅನ್ಕೊಂತೀನಿ, ಇಲ್ಲಿ RMS ಅಂತ, ಅಲ್ಲಿ ಒಬ್ಬ SHP ಅಂತ ಬರ್ದಾನ. ಈಗ ಎಲ್ಲಿ ಬರೀಬೇಕಲ್ಲ ಬರೀರಿದ್ರು, ಲಗ್ನ ಕಾರ್ಡಲ್ಲಿ ಅವ್ರ ಹೆಸರು ಬರ್ಸಿರ್ತಾರೆ. ಇಲ್ಲೆಲ್ಲ ಬರೆದು ಎಲ್ಲ. ಪ್ಲಸ್ ಇದು ಬಂದುಬಿಟ್ಟು ಭೋಜನ ಶಾಲಾ ಅಂತಕ್ಕಂಥದ್ದು. ಏನಪ್ಪ ಅಂದರೆ ಇಲ್ಲಿ ಕಾಣಕತ್ತಲ್ಲಿ ಇದೆಲ್ಲ ಪ್ಲೇಟು. ಸೊ ಆವಾಗಿನ ಕಾಲದಲ್ಲಿ ಸೈನಿಕರ ಮಕ್ಕಳಿಗೆ ಆಗಿರ್ಬೋದು, ಯಾರ ಊಟದ ಸಲುವಾಗಿ. ಸೊ ಇದು ಪ್ಲೇಟ್ ಅಂತಕ್ಕಂಥದ್ದು. ಸೊ ಏನಪ್ಪ ಅಂದರೆ ಈ ಸೆಂಟ್ರದ್ದು ಏನಂದರೆ ನೀರು ಹರಿತಿತ್ತಂತ ಅವಾಗ. ನೋಡ್ರಿ ಯಾವ ರೀತಿ ಇದೆ.
ಸೊ ಇದು ಬಂದುಬಿಟ್ಟು ಅಕ್ಕತಂಗಿ ಕಲ್ಲು ಅಂತೇಳಿ ಆವಾಗಿನ ಕಾಲದಲ್ಲಿ ಹಂಪಿ ಯಾವ ರೀತಿ ಹೋಗ್ಬೇಕಂತಪ್ಪ ಅಂತಂದರೆ ಅಕ್ಕತಂಗಿ ಕಲ್ಲು ದಾಟ್ಬಿಟ್ರೆ ಹಂಪಿ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದೊಂದು. ಸೊ 2012ರಲ್ಲಿ ಮಳೆ ಆಯಿತು, ಒಂದು ಮಳೆ ಆಗುತ್ತೆ, ದೊಡ್ಡದಂಥ ಮಳೆ ಬರುತ್ತೆ. ಆ ಒಂದು ಮಳೆಯಲ್ಲಿ ಸಿಡ್ಲು ಬಡಿದ್ಬಿಟ್ಟು ಈ 3-4 ಬಂಡೆ ಕಾಣಿಸ್ತೈತಲ್ಲ, ಒಂದು ಸೆಕೆಂಡ್ ಗೈಸ್, ಇದು 1 2 3 4 ಬಂಡೆ ಹೊಡೆದು ಬಿಡ್ತು. ಇದು ಆ್ಯಕ್ಚುಲಿ ಇದು ಈ ರೀತಿ ಇತ್ತು ಅಂತಕ್ಕಂಥದ್ದು. ಇದು ಈ ರೀತಿ ಇರ್ತಕ್ಕಂಥ ಕಲ್ಲು ಹೊಡೆದ್ಬಿಟ್ಟು 4 ಪೀಸ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಅದ್ರ ಒಳಗಡೆ ಮಧ್ಯದಲ್ಲಿ ಜನ ಕೂತ್ಕೊಳ್ತಿದ್ರು, ಅಂದ್ರೆ ಕುಂದಿರ್ತಿದ್ರು ಆವಾಗಿನ ಕಾಲದಲ್ಲಿ ಅಂತ ಒಂದು. ಸೊ ಯಾವಾಗ ಆ ಬಂಡೆ ಸಿಡ್ಲಿಗೆ ಹೊಡೆದು ಬಿದ್ದು ಬಿಡ್ತು, ಸೊ ಅವಾಗ ಈ ರೀತಿ ಎಲ್ಲ ಡೇಂಜರ್ ಝೋನ್ ಅಂತೇಳಿ ಹಾಕ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಅಕ್ಕ ತಂಗಿ ಇದ್ರಂತಿಬ್ರು ಹಂಪಿ ನೋಡಕ್ ಬಂದಿದ್ರ ನೆಡ್ರಣ್ಣ. ಹಾಂ, ಹಂಪಿ ನೋಡಕ್ ಬಂದು ಎಲ್ಲ ನೋಡಿ ನೋಡೋದಾದ್ಮೇಲೆ ಅವ್ರಿಗೆ ನೀರು ಸಿಕ್ಕಿಲ್ಲ ಅಂತ ಎಲ್ಲೂ ನೋಡೋವಾಗ ಅವಾಗ ಬಂದು ಇಲ್ಲಿ ಕುಂತಿದಾರಂತ ಈ ಜಗದಾಗ. ಓಕೆ, ಕುಂತು ಶಿವನಿಗೆ ಬೈದ್ರ, ಶಿವ ಸಿಟ್ಟಿಗೆ ಬಂದು ಶಾಪ ಕೊಟ್ರೆ ಹಿಂಗೆ 2 ಬಂಡೆ ಆಗ್ಯಾರ ಅವರು ಅಂತ. ಇದು ಒಂದು ಇತಿಹಾಸ. ಸೊ ಇಷ್ಟೊಂದು 6-7 ಪ್ಲೇಸ್ ಆಯಿತು. ಅದಾದಮೇಲೆ ಊಟ ಮಾಡಿದ್ವಿ. ಸೊ ಒಂದು ತಾಲಿ ಬಂದುಬಿಟ್ಟು 150 ರೂಪಾಯಿ ಪರ್ ಹೆಡ್ ಅಂತ ಬಿತ್ತು. ಊಟ ಮಾಡಿಬಿಟ್ಟು ಇವಾಗ ಬಂದಿದ್ವಿ ಯೋಗ ನರಸಿಂಹಸ್ವಾಮಿ ಒಂದು ಟೆಂಪಲ್ ಥರ ಇದೆ. ಅದು ಒಂದೇ ಕಾಲಲ್ಲಿ ಕೆತ್ತಿದ್ದಾರೆ ಅಂತಕ್ಕಂಥದ್ದು ನಾನು ತೋರಿಸ್ತೀನಿ ಇವಾಗ. ಸೊ ಇದು ಬಂದುಬಿಟ್ಟು ಯೋಗ ನರಸಿಂಹಸ್ವಾಮಿ ಟೆಂಪಲ್. ಸೊ ಇದು ನರಸಿಂಹಸ್ವಾಮಿ ಯೋಗ ಸ್ಥಿತಿಯಲ್ಲಿ ಕುಂತನಲ್ಲ, ಸೊ ಅದ್ರ ಸಲುವಾಗಿ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಂತಕ್ಕಂಥದ್ದು ಹೆಸರಿದು. ಸೊ ಆ ಕುಂತಿದ್ದನಲ್ಲ, ಅವ್ರ ಮುಂದ್ಗಡೆ ಲಕ್ಷ್ಮಿಯ ಒಂದು ಸ್ಟ್ಯಾಚು ಇತ್ತಂತ. ಸೊ ಮೊಘಲರು ಅಟ್ಯಾಕ್ ಮಾಡಿದ ತಕ್ಷಣ ಅದನ್ನು ಕೂಡ ಡ್ಯಾಮೇಜ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಇವಾಗ ಅದಕ್ಕೆ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಅಂತಕ್ಕಂಥದ್ದು ಕರೀತಾರೆ ಅಂತಕ್ಕಂಥದ್ದು. ಸೊ ಇನ್ನೊಂದೇನಪ್ಪ ಅಂದರೆ ಇದು ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಒಂದು ಮೂರ್ತಿ ಇರೋದು. ಸೊ ಇದೇನಪ್ಪ ಅಂದರೆ ಆ ಮೊಘಲರು ಡ್ಯಾಮೇಜ್ ಮಾಡಿ ಹೋದ್ಮೇಲಿಂದ ಅವ್ರ ಕಾಲು, ಕೈ ಮತ್ತು ಹಲ್ಲು ಮತ್ತು ಕಣ್ಣನ್ನು ಡ್ಯಾಮೇಜ್ ಮಾಡೋಗಿರ್ತಾರೆ. ಸೊ ಅದನ್ನು ಅದಾದಮೇಲೆ ಮತ್ತೆ ಮಾಡ್ತಾರೆ ಅದನ್ನು. ಸೊ ಸ್ವಲ್ಪ ಜನ ಅದನ್ನು ಬೇಡ ಅಂತೇಳಿ ಮಾಡ್ತಾರೆ, ಯಾಕಂದರೆ ಜನಕ್ಕೆ ಅವಾಗ ಹೆಂಗಿತ್ತು ಅದು ತೋರಿಸುತ್ತಲ್ವ. ಸೊ ಯಾಕಂದರೆ ಮತ್ತೆ ಹೊಸದಾಗಿ ಕಟ್ಟಿದ ಮೇಲೆ ತೋರಿಸ್ಬಿಟ್ರೆ ಅದು ಇತಿಹಾಸ ಅನಿಸಲ್ಲ. ಸೊ ಅದ್ರ ಸಲುವಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆ ಮೂರ್ತಿನ ಈ ರೀತಿ ಮಾಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಬಡವಿ ಲಿಂಗ ಅಂತಕ್ಕಂಥದ್ದು. ಒಬ್ಬ ಬಡ ಹೆಣ್ಮಗಳು ಸೊ ಸ್ಥಾಪಿಸಿರ್ತಕ್ಕಂಥ ಒಂದು ಲಿಂಗ. ಈ ಒಂದು ಲಿಂಗ 12 ಫೀಟ, ಐ ಥಿಂಕ್ 12-18 ಅನ್ಕೋತೀನಿ, 12 ಫೀಟ್ ಅನ್ಕೋತೀನಿ, 12 ಫೀಟ್ ಹೈಟ್ ಇರೋದು. ಸೊ ಇವಾಗ ನಾರ್ಮಲಾಗಿ ಪೂಜೆ ನಡೆಯುತ್ತೆ ಇದರಲ್ಲಿ. ಸೊ ಮಾರ್ನಿಂಗ್ ಡೈಲಿ ಪೂಜೆ ನಡೆಯುತ್ತೆ, ಬಟ್ ಯಾವುದೋ ದೊಡ್ಡ ಪೂಜೆ ನಡೆಯಲ್ಲ, ಯಾಕಂದರೆ ಮೇಲ್ಗಡೆ ಇರೋ ಗೋಪುರನ ಬೆಳೆಸಿದ್ದಾರೆ, ಅದನ್ನು ಕೂಡ ಡ್ಯಾಮೇಜ್ ಮಾಡಿರ್ತಕ್ಕಂಥ ನಾನು ಇವಾಗ ಒಂದು ವಿಡಿಯೋ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಬಡವಿ ಲಿಂಗ, ಐ ಥಿಂಕ್ ಕಾಣಿಸುತ್ತೆ ಅನ್ಕೋತೀನಿ, ಬಿಸಿಲಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಓಕೆ, ಸೊ ಇದು ಬಡವಿ ಲಿಂಗ ಟೆಂಪಲ್. ಅದೇ ಒಳಗಡೆ ಅದೇ ಯಾಕೆ ಅಂತೇಳಿ ಅದ್ರ ರೀಸನ್ ಏನಾದ್ರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಅವರು ಒಂದು ಇದನ್ನೇ ಮಾಡಿದ್ದಾರೆ, ಟೆಕ್ನಿಕ್ ಅದು ಯಾವ ತರ ಯೂಸ್ ಮಾಡ್ರೆ ಗೊತ್ತಿಲ್ಲ ಅದು. ಓಕೆ, ಒಳಗಡೆ ತುಂಬಾ ಚೆನ್ನಾಗಿ ನಾನು ಓದಿರೋ ಪ್ರಕಾರ ಏನಂದ್ರೆ ಆ ಗೋಪುರನ ಮುಟ್ಬಿಟ್ಟು ನಮಸ್ಕಾರ ನಮ್ ಜನ ನಮಸ್ಕಾರ ಮಾಡ್ತಿದ್ರು ಅನ್ನೋ ಗೊತ್ತಾಗತ್ತದು. ಸೊ ಅಷ್ಟು ಎತ್ತರದಲ್ಲಿರೋ ಗೋಪುರನ ಮುಟ್ಟಕ್ ಆಗಲ್ಲ. ಸೊ ಅದ್ರ ಸಲುವಾಗಿ ಆ ರೀತಿ ಮಾಡಿದ್ದಾರೆ. ಸೊ ಜನ ಎಲ್ಲರೂ ಈಸಿಯಾಗಿ ಮುಟ್ಬಿಟ್ಟು ನಮಸ್ಕಾರ ಮಾಡ್ಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ನಾನು ಕೇಳಿರೋ ಪ್ರಕಾರ.